ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಮಾರ್ಕಂಡಯ್ಯ ಎನ್, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಶಂಕರನಾರಾಯಣ. ಈ ಒಂದು ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತು ವಿದೇಶಿ ಪ್ರವಾಸಿಗರು ಏನು ಆಗಮಿಸಿದ್ರು ಅವರ ಬರವಣಿಗೆಗಳನ್ನ, ಅವರ ಅಭಿಪ್ರಾಯಗಳನ್ನ ನಾವು ತಿಳಿಯುತ್ತಾ ಹೋಗೋಣ. ಅದರ ಮಹತ್ವ ನೋಡೋದಾದ್ರೆ, ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಪ್ರಮುಖ ಮೂಲಗಳಲ್ಲಿ, ಆಧಾರಗಳಲ್ಲಿ ವಿದೇಶಿ ಆಧಾರಗಳು ಅಂತ ಏನಿದೆ, ವಿದೇಶಿ ಪ್ರವಾಸಿಗರ ಬರಹಗಳು ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿವೆ. ಅವರು ತಮ್ಮ ಪ್ರಯಾಣದ ಸಮಯದಲ್ಲಿ ಸಾಮ್ರಾಜ್ಯದ ಒಂದು ಆಡಳಿತ, ಆರ್ಥಿಕತೆ, ಸೈನಿಕ ಶಕ್ತಿ, ಇಲ್ಲಿನ ಸಮಾಜ, ಸಂಸ್ಕೃತಿ ಇತ್ಯಾದಿಗಳ ಕುರಿತ ನೇರವಾದ ವಿವರಣೆಗಳನ್ನ ಅವರು ನೀಡಿದ್ದಾರೆ. ಇನ್ನ ಪ್ರಮುಖ ವಿದೇಶಿ ಪ್ರವಾಸಿಗರು ಯಾರ್ಯಾರು, ಅವರ ಬರಹಗಳು ಏನು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ನಿಕೋಲೋ ಕೊಂಟಿ ಇಟಲಿ ದೇಶದವರು. ಇವರು 1420-21 ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಆಗಮಿಸಿದ್ರು. 15ನೇ ಶತಮಾನದಲ್ಲಿ ಹಂಪಿಗೆ ಭೇಟಿ ನೀಡಿದಂತ ವ್ಯಕ್ತಿ. ಇಡೀ ಸಾಮ್ರಾಜ್ಯದ, ವಿಜಯನಗರ ಸಾಮ್ರಾಜ್ಯದ ವೈಭವ, ದೊಡ್ಡ ನಗರಗಳು, ಸುಂದರವಾದಂತಹ ಅರಮನೆಗಳು, ದೇವಾಲಯಗಳು ಮತ್ತು ವ್ಯಾಪಾರದ ಪ್ರಗತಿಯನ್ನ ಈತ ಬರೆದಿದ್ದಾನೆ. ಜನರು ರೇಷ್ಮೆ ಮತ್ತು ಹತ್ತಿಯ ವಸ್ತ್ರ ಧರಿಸ್ತಾರೆ ಅಂತ ಕೂಡ ಈತ ಉಲ್ಲೇಖಿಸಿದ್ದಾನೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ, ಅಬ್ದುಲ್ ರಜಾಕ್ ಈತ ಪರ್ಷಿಯಾ ದೇಶದವನು. 1443-44ರಲ್ಲಿ ಈತ ಇಲ್ಲಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈತ ತ್ರಿಮೂರಿದರ ಅಂತಕ್ಕಂಥ ಆಸ್ಥಾನದಿಂದ ಬಂದಂತಹ ವ್ಯಕ್ತಿ ಈತ. ಇನ್ನ ವಿಜಯನಗರವನ್ನ ಕುರಿತು ಈತ ಹೇಳ್ತಾನೆ, ವಿಶ್ವದ ಅತ್ಯಂತ ದೊಡ್ಡ ನಗರಗಳಲ್ಲಿ ಒಂದು ಈ ವಿಜಯನಗರ ಸಾಮ್ರಾಜ್ಯ ಅಥವಾ ಹಂಪಿ ಅಂತೇಳಿ ಈತ ಮಾಹಿತಿ ಕೊಡ್ತಾನೆ. ಈ ನಗರದ, ವಿಜಯನಗರದ ಅಥವಾ ಹಂಪೆಯ ಒಂದು ನಗರದ ವ್ಯಾಪಾರ, ಮಾರುಕಟ್ಟೆ, ಜನಸಂಖ್ಯೆ, ಸಾಂಸ್ಕೃತಿಕ ವೈಭವ, ಇವೆಲ್ಲಗಳ, ಆ ದೇವಾಲಯಗಳ ಸಮೃದ್ಧಿ, ಇವುಗಳ ಬಗ್ಗೆ ಆತ ವಿವರಿಸ್ತಾ ಹೋಗ್ತಾನೆ. ಇನ್ನು ಡೊಮಿಂಗೋ ಪಯಾಜ್ ಅಂತಕ್ಕಂಥ ವ್ಯಕ್ತಿ 1520ರಲ್ಲಿ ಭೇಟಿ ಕೊಡ್ತಾನೆ. ಈತ ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ಭೇಟಿ ಕೊಟ್ಟಂತಹ ವಿದೇಶಿಗ ಅಂತೇಳಿ ಕರೆಸ್ಕೊತಾನೆ. ಇಲ್ಲಿನ ರಾಜಕೀಯ ಸ್ಥಿರತೆ, ಉತ್ತಮ ಆಡಳಿತ, ಸೈನಿಕ ಶಕ್ತಿ, ಕೃಷಿ ಉತ್ಪಾದನೆ ಮತ್ತು ಸಂಪತ್ತಿನ ಬಗ್ಗೆ ಈತ ವಿವರಿಸ್ತಾ ಹೋಗ್ತಾನೆ. ಇನ್ನು ಹಂಪೆಯನ್ನ ಮಹತ್ತರ ಮಾರುಕಟ್ಟೆಯ ನಗರ ಅಂತೇಳಿ ಈತ ಡೊಮಿಂಗೋ ಪಯಸ್ ಬರ್ಕೊಂಡಿದ್ದಾನೆ. ಇನ್ನ ಫೆರ್ನಾಮ್ ನೂನೀಸ್ ಅಂತಕ್ಕಂಥವನು ಪೋರ್ಚುಗಲ್ ದೇಶದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರ್ತಕ್ಕಂಥ ವಿದೇಶಿಗ. ಈತ 1535ರಲ್ಲಿ ಬಂದಿದ್ದ ಅಂತಕ್ಕಂಥ ಭಾವಿಸ್ತೇವೆ. ಇನ್ನು ಶ್ರೀಕೃಷ್ಣ ದೇವರಾಯನ ಕಾಲದ ನಂತರ ಈತ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದ. ನೂನೀಸನ ಅವನು ಹೇಳ್ತಾನೆ, ಇಲ್ಲಿನ ನಾಯಕರ ವ್ಯವಸ್ಥೆ, ತೆರಿಗೆ ಸಂಗ್ರಹಣೆ, ಸೈನಿಕ ಆಡಳಿತದ ಸಂಘಟನೆ ಕುರಿತು ಈತ ತನ್ನ ಬರಹಗಳಲ್ಲಿ ನಮೂದಿಸಿದ್ದಾನೆ. ಇನ್ನ ವಿಜಯನಗರದಲ್ಲಿ ಸಾಮಾಜಿಕ ಪದ್ಧತಿ, ಮಾರುಕಟ್ಟೆ ಜೀವನದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಈತ ನೀಡ್ತಾ ಹೋಗ್ತಾನೆ. ಇನ್ನ ಡುವಾರ್ಟೆ ಬರ್ಬೋಸಾ ಅಂತಕ್ಕಂಥವನು, ಈತ ಕೂಡ ನಾನು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವಿದೇಶಿಗ. ಈತನ ಬರಹಗಳನ್ನ ನೋಡೋದಾದ್ರೆ, ವಿಜಯನಗರವನ್ನು ಕುರಿತು ಈತನ ಬರವಣಿಗೆಗಳು ನೋಡೋದಾದ್ರೆ, ವಿಜಯನಗರವನ್ನ ಈತ ನಗರದ ವಿನ್ಯಾಸ ಮತ್ತೆ ಸೌಂದರ್ಯ ಇವೆಲ್ಲ ಕೂಡ ಅದರ ಬಗ್ಗೆ ಹೇಳ್ತಾನೆ ಇತ್ತ. ವಿಜಯನಗರವನ್ನ ಬಲಿಷ್ಠ ಕೋಟೆಗೋಡೆಗಳು ಸುತ್ತುವರಿದಿವೆ. ಅದು ಸಮತಳ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಅನೇಕ ಆವರಣಗಳು, ಕೆರೆಗಳು, ತೋಟಗಳು, ಸುಗಂಧದ ಸಸ್ಯಗಳಿಂದ ತುಂಬಿರುವಂತಹ ಒಂದು ನಗರ. ಅಗಲವಾದ ಬೀದಿಗಳು, ತೆರೆದ ಮಾರುಕಟ್ಟೆ ಜಾಗಗಳು ಇಲ್ಲಿವೆ ಅಂತೇಳಿ ಹಂಪೆಯನ್ನ ತುಂಬಾ ಸೌಂದರ್ಯವಾಗಿ ವಿವರಿಸ್ತಾ ಹೋಗ್ತಾನೆ. ಇನ್ನ ಧಾರ್ಮಿಕ ಸಹಿಷ್ಣುತೆ ಮತ್ತೆ ನ್ಯಾಯದ ಬಗ್ಗೆ ಈತ ಹೇಳ್ತಾ ಹೋಗ್ತಾ, ಎಲ್ಲಾ ಧರ್ಮದ ಜನರು ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಆಡಳಿತಗಾರರು ಮಾತ್ರವಲ್ಲದೆ ಸಾಮಾನ್ಯ ಪ್ರಜೆಗಳಿಗೂ ಕೂಡ ಉತ್ತಮವಾದಂತಹ ಒಂದು ಪರಸ್ಪರ ಸಮಾನತೆ, ನ್ಯಾಯವನ್ನ ಕಾಪಾಡುತ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈತ ಹೇಳ್ತಾನೆ. ಇನ್ನು ಆರ್ಥಿಕ ಸಮೃದ್ಧಿ ಮತ್ತೆ ವ್ಯಾಪಾರದ ಬಗ್ಗೆ ಈತ ಡುವಾರ್ಟೆ ಬರ್ಬೋಸಾ ಹೇಳ್ತಾ ಹೋಗ್ತಾನೆ. ಅವರು ವಿಜಯನಗರ ಮಾರುಕಟ್ಟೆಯನ್ನು ಅತ್ಯಂತ ಸಮೃದ್ಧ ಮಾರುಕಟ್ಟೆ ಅಂತೇಳಿ ವರ್ಣಿಸಿದ್ದಾರೆ. ಇಲ್ಲಿಯ ಸ್ಥಳೀಯ ವಜ್ರದ ಗಣಿಗಳಾಗಿರ್ಬೋದು, ಆಮದು ವಸ್ತುಗಳು ಅಂದ್ರೆ ಸಿಲೋನ್ನಿಂದ ಅಮೂಲ್ಯವಾದಂತ ಕಲ್ಲುಗಳು, ಒಮರ್ಸ್ನಿಂದ ಮುತ್ತುಗಳು, ಆಮೇಲೆ ಚೀನಾದಿಂದ, ಅಲೆಕ್ಸಾಂಡ್ರಿಯಾದಿಂದ ಬಟ್ಟೆಗಳು, ಸುಗಂಧ ದ್ರವ್ಯಗಳು, ಮತ್ತೆ ಕಸ್ತೂರಿ, ಅಗರಬತ್ತಿ, ಕರ್ಪೂರ, ಮೆಣಸು ಇತ್ಯಾದಿಗಳನ್ನೆಲ್ಲವೂ ಕೂಡ ಇಲ್ಲಿ ಮಾರುಕಟ್ಟೆಗಳು ನೋಡಬಹುದಾಗಿದೆ ಅಂತ ಮಾಹಿತಿ ಕೊಡ್ತಾ ಹೋಗ್ತಾರೆ. ಇನ್ನ ಜನರ ದೈನಂದಿನ ಜೀವನದ ಬಗ್ಗೆ ಮಾಹಿತಿ ಕೊಡ್ತಾನೆ ಬರ್ಬೋಸಾ. ಅವರು ಆ ಜನರು ಉಡುಪು ಮತ್ತೆ ಆಭರಣ, ಸುಗಂಧ ದ್ರವ್ಯಗಳ ಬಳಕೆ ಇದರ ಕುರಿತು ಬರೆದಿದ್ದಾರೆ. ಅದೇ ರೀತಿ ಪುರುಷರು ಮತ್ತು ಮಹಿಳೆಯರು ಆಭರಣಗಳ ಇದೇ ರೀತಿ
ಸೈದ್ ಹಾಲಿ ಅಂತಕ್ಕಂಥವನು ಮತ್ತೆ ಅಬ್ದುಲ್ ಕದರ್ ಅಂತಕ್ಕಂಥವ್ರು ಕೂಡ ಪರ್ಷಿಯಾದಿಂದ ವಿಜಯನಗರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಧಾರ್ಮಿಕ ಹಾಗೂ ವ್ಯಾಪಾರದ ಉದ್ದೇಶಕ್ಕಾಗಿ ಭೇಟಿ ನೀಡಿ ಇಲ್ಲಿನ ವ್ಯಾಪಾರದ ಸಮೃದ್ಧಿ, ಧಾರ್ಮಿಕ ಸಹಿಷ್ಣುತೆ ಮತ್ತು ಅರಮನೆಗಳ ವೈಭವವನ್ನು ಕುರಿತು ಇವರು ತಮ್ಮ ಬರವಣಿಗೆಗಳಲ್ಲಿ ಬರ್ಕೊಂಡಿದ್ದಾರೆ. ಇನ್ನ ಪ್ರಮುಖ ವಿಚಾರಗಳನ್ನು ನೋಡೋದಾದ್ರೆ, ಹಂಪಿಯನ್ನ ಇಡೀ ವಿಶ್ವದ ಅತಿ ದೊಡ್ಡ ಹಾಗೂ ಶ್ರೀಮಂತ ನಗರ ಅಂತೇಳಿ ಈ ವಿದೇಶಿ ಬರವಣಿಗೆಗಾರರು ವರ್ಣಿಸಿದ್ದಾರೆ. ವ್ಯಾಪಾರದಲ್ಲಿ ವಜ್ರ, ಮುತ್ತು, ಕುದುರೆ, ರೇಷ್ಮೆ ವಸ್ತ್ರಗಳು ಪ್ರಮುಖವಾಗಿದ್ದವು. ಅತಿ ಶಕ್ತಿಶಾಲಿ ಸೈನ್ಯ ಆಗಿತ್ತು. ಕೋಟೆಗಳ ಬಲಿಷ್ಠ ರಕ್ಷಣಾ ವ್ಯವಸ್ಥೆಯಿಂದ ಕೋಟೆಗಳ ಕುರಿತು ಬಲಿಷ್ಠ ರಕ್ಷಣಾ ವ್ಯವಸ್ಥೆ ಬಗ್ಗೆ ಕುರಿತು ಇವರು ಬರೆದಿದ್ದಾರೆ. ಇನ್ನು ಧಾರ್ಮಿಕ ಸಹಿಷ್ಣುತೆ, ವಿವಿಧ ಧರ್ಮದ ಜನರ ಸಹವಾಸವನ್ನು ಕೂಡ ಇವರು ಪ್ರಶಂಸಿಸಿದ್ದಾರೆ. ಜನರ ಉಡುಪು, ಆಭರಣ, ಹಬ್ಬ ಹರಿದಿನಗಳು ಮತ್ತು ಆರ್ಥಿಕ ವೈಭವವನ್ನು ಕೂಡ ವಿವರಿಸಿದ್ದಾರೆ. ಒಟ್ಟಾರೆ ಈ ವಿದೇಶಿ ಪ್ರವಾಸಿಗರು ವರದಿಗಳಿದೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ವೈಭವ, ಆರ್ಥಿಕ ಅಭಿವೃದ್ಧಿ, ಸೈನಿಕ ಶಕ್ತಿ, ವ್ಯಾಪಾರ ಮತ್ತು ಸಂಸ್ಕೃತಿ ಕುರಿತು ಅಮೂಲ್ಯವಾದಂತ ಮಾಹಿತಿಯನ್ನ ನೀಡಿದ್ದೇವೆ. ಅದೇ ರೀತಿ ಇವು ಸಾಮ್ರಾಜ್ಯದ ಅಂತಾರಾಷ್ಟ್ರೀಯ ಮಹತ್ವವನ್ನು ಕೂಡ ಸಾಬೀತುಪಡಿಸ್ತವೆ. ಎಲ್ಲರಿಗೂ ಕೂಡ ಈ ಒಂದು ಕ್ಲಾಸ್ ಅನ್ನ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.